ಆಸೀನರಾದ ಗಣ್ಯರೇ ಹಾಗೂ ಬಾಂಧವರೇ, ಕಿಶೋರಣ್ಣನ ಒಂದು ಸಾಹಸವೇ ದೊಡ್ಡ ಒಂದು ಮೆಚ್ಚುವಂಥದ್ದು ಅಂತ ಹೇಳಿ. ಯಾಕೆಂತ ಹೇಳಿದರೆ, ಯಾರಿಗೂ ಉದ್ಯಮವನ್ನು ಮಾಡಬೇಕು ಅನ್ನುವಂತಹ ಹುರುಪಿರ್ತದೆ. ಕಿಶೋರಣ್ಣ ಹೇಗೆ ಅಂತ ಹೇಳಿದರೆ, ಎಷ್ಟೋ ವರ್ಷದಿಂದ ಬೃಂದ ಪೂಜಾ ಸಾಮಗ್ರಿ ಮತ್ತು ಸ್ಟಿಕ್ಕರ್ ಕಟ್ಟಿಂಗ್ ಇಂತಹ ಹಲವಾರು ಉದ್ಯಮಗಳನ್ನು ಜೋಡ್ ರಸ್ತೆಯಲ್ಲಿ ಮಾಡ್ತಾ ಜೋಡ್ ರಸ್ತೆಯ ಜನರಿಗೆ ತುಂಬ ಆತ್ಮೀಯರು, ಚಿರಪರಿಚಿತರಾಗಿ ಇದ್ದಂಥವರು. ಹಾಗಾಗಿ ಇಷ್ಟು ವರ್ಷದಿಂದ ನಾನು ಜೋಡ್ ರಸ್ತೆಯಲ್ಲಿದ್ದೇನೆ. ಜೋಡ್ ರಸ್ತೆಯ ಜನರಿಗೆ ಏನಾದರೂ ಒಂದು ಒಳ್ಳೆಯ ಉಪಕಾರ ಆಗುವಂತಹ ವ್ಯವಸ್ಥೆಗಳನ್ನು ಮಾಡಬೇಕು. ಅದು ನನ್ನ ಉದ್ಯಮವಾಗಿಯೂ ಇರಬೇಕು, ಜನರಿಗೂ ಏನಾದರೂ ಅದರಿಂದ ಉಪಯೋಗ ಬೇಕು ಎನ್ನುವಂತಹ ಆ ತುಡಿತ ಏನಿದೆ, ಆ ತುಡಿತವೇ ಇಂದು ಧನ್ವಂತರಿ ಮಜ್ಜಿಗೆಯ ಹುಟ್ಟಿಗೆ ಕಾರಣ ಆಯಿತು ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಹಾಗೆ ಹೇಳಿದಾಗೆ ಉದ್ಯಮವನ್ನು ಯಾವ ರೀತಿಯಲ್ಲಿಯೂ ಮಾಡ್ಬೋದು, ಆದರೆ ಉದ್ಯಮದ ಆಯ್ಕೆ ಎನ್ನುವಂಥದ್ದು ನಮಗೆ ಬಹಳ ಉತ್ತಮವಾದದ್ದು ಅಂತ. ಹಾಗಾಗಿ ಧನ್ವಂತರಿ ಎಂಬ ಹೆಸರಿನಲ್ಲೇ ಇದೆ ವಿಷ್ಣುವಿನ ಒಂದು ಅವತಾರ. ಅಂತಹ ಧನ್ವಂತರಿ ರೂಪೇ ಪರಮಾತ್ಮನನ್ನು ನಾವು ಜಪ ಇತ್ಯಾದಿಗಳನ್ನು ಸ್ತೋತ್ರಾದಿಗಳನ್ನು ಮಾಡುವುದರಿಂದ ತುಂಬ ವಿಧವಾದಂತಹ ಫಲಗಳು, ದೇಹದಲ್ಲಿ ಚೈತನ್ಯ, ಆರೋಗ್ಯದ ವೃದ್ಧಿ, ಇದೆಲ್ಲವೂ ಕೂಡ ಧನ್ವಂತರಿಯ ಚಿಂತನೆಯಲ್ಲಿದೆ ಅಂತ. ಹಾಗಾಗಿ ಆ ಧನ್ವಂತರಿಯ ಚಿಂತನೆಯನ್ನಿಟ್ಟುಕೊಂಡು ಈಗ ಭೂಲೋಕದ ಅಮೃತವೇ ಎನ್ನುವಂತಹ ವ್ಯವಸ್ಥೆ. ಯಾಕೆ ಅಂತ ಹೇಳಿದರೆ, ಈಗ ಹೇಳಿದಾಗೆ ಈ ಬಾಟಲ್ ಹಾಗೆ ಪ್ಯಾಕೆಟ್ ಪಾನೀಯಗಳ ಹಾವಳಿಯಿಂದ ನಮಗೆ ಪುರಾತನವಾಗಿ ಬಂದಂಥ ಹಾಲು, ಮೊಸರು, ಮಜ್ಜಿಗೆ ಇವೆಲ್ಲ ಬದಿಗೆ ಸರಿತಾ ಉಂಟು. ಯಾಕೆ ಅಂತ ಹೇಳಿದರೆ, ನಾವು ಎಷ್ಟಿದ್ರೂ ಕೂಡ ನಮಗೆ ಕಾಣುವಂಥದ್ದು ಕಣ್ಣಿಗೆ ಕಲರ್ ಆಗಿರಬೇಕು, ಒಳ್ಳೆ ಫ್ಲೇವರ್ ಇರಬೇಕು. ಇಂಥದ್ದನ್ನೆಲ್ಲ ನಾವು ನಮಗದು ಹಾನಿಕಾರಕ ಅಂತ ಗೊತ್ತಿದ್ರೂ ಕೂಡ ನಮ್ಮ ಮೊದಲ ಆಯ್ಕೆ ಅದಕ್ಕೆ ಅಂತ ಹೇಳಿ. ಹಾಗಾಗಿ ಕೆಲವೊಂದು ಹಾಗೆ ಈಗ ಹಾನಿಕಾರಕ ಅಂತ ಗೊತ್ತಿದ್ರೂ ನಾವು ಮಾಡುವುದು ಅದನ್ನೇ. ಅಂತಹ ವ್ಯಾಮೋಹಕ್ಕೆ ನಾವು ಒಳಗಾಗಿದ್ದೇವೆ. ಅಂತಹ ವ್ಯವಸ್ಥೆಯಲ್ಲಿ ಒಳ್ಳೆಯ ರೀತಿಯ ಆ ಒಂದು ಮಜ್ಜಿಗೆ ಅನ್ನುವಂಥದ್ದು, ಅದು ಕೂಡ ಆ ಮಜ್ಜಿಗೆ ಒಂದು ಅಮೃತ. ಮಜ್ಜಿಗೆಯ ಒಟ್ಟಿಗೆ ಅಂತಹ ಧನ್ವಂತರಿಯ 21 ಬಗೆ ನೋಡುವಾಗಲೇ ಮೆನುವಲ್ಲಿ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದರೆ, ಒಂದೊಂದು ವ್ಯವಸ್ಥೆಗಳಿಗೂ ಕೂಡ ಒಂದೊಂದು ದ್ರವ್ಯಗಳು, ಒಂದೊಂದು ಧನ್ವಂತರಿಯ ದ್ರವ್ಯಗಳಲ್ಲಿಯೂ ಕೂಡ ಒಂದೊಂದು ರೀತಿಯಾದಂಥ ಫಲಿತಗಳುಂಟು ಅಂತ. ಅಂತಹ ಮಜ್ಜಿಗೆಗೆ ಆ ಧನ್ವಂತರಿಯ ಔಷಧೀಯ ಗುಣವುಳ್ಳಂತಹ ವ್ಯವಸ್ಥೆಗಳನ್ನೆಲ್ಲ ಮಿಶ್ರಣ ಮಾಡಿ ಸೇವಿಸಿದಾಗ ದೇಹದಲ್ಲಿರುವಂಥ ಒಂದೊಂದು ಅಂಶಗಳಿಗೂ, ಒಂದೊಂದು ಕಾಯಿಲೆ, ಒಂದೊಂದು ದುರ್ಬಲತೆಗಳಿಗೂ ಕೂಡ ಅದು ಪೂರಕವಾಗಿ ಶರೀರಕ್ಕೆ ಪುಷ್ಟಿಯನ್ನು ಕೊಡ್ತದೆ ಅಂತ ಹೇಳಿ. ಅಂತಹ ಪೌಷ್ಟಿಕ ಆಹಾರ, ಒಳ್ಳೆಯ ಪಾನೀಯ, ಜನರ ಸಂಕಟವನ್ನು ಒಳ್ಳೆಯ ರೀತಿಯಲ್ಲಿ ತಣಿಸುವಂತಹ ಒಂದು ಒಳ್ಳೆಯ ಧನ್ವಂತರಿ ಮಜ್ಜಿಗೆ ಎಂಬಂತಹ ಉದ್ಯಮವನ್ನು ಆರಂಭ ಮಾಡಿದ್ದಾರೆ. ಹಾಗಾಗಿ ಆ ಉದ್ಯಮಕ್ಕೂ ಯಶಸ್ಸಾಗಲಿ. ಮುಂದೆ ಧನ್ವಂತರಿ ಮಜ್ಜಿಗೆ ಇಂತಹ ಹಲವಾರು ರೀತಿಯಾದಂತಹ ಜನರಿಗೆ ಉಪಯುಕ್ತವಾಗುವಂತಹ ಉದ್ಯಮವನ್ನು ಮಾಡುವಂತಹ ಯಶಸ್ಸು ನಮ್ಮ ಕಿಶೋರಣ್ಣನಿಗೆ ದೇವರ ಅನುಗ್ರಹ ಮಾಡಲಿ. ಈ ಒಳ್ಳೆಯ ವ್ಯವಸ್ಥೆಯಲ್ಲಿ ಮುಂದಕ್ಕೂ ಕೂಡ ಧನ್ವಂತರಿ ಮಜ್ಜಿಗೆ ಎಂಬಂಥದ್ದು ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.